ನಮಸ್ಕಾರ ಗುರು, ನಾನು ನಿಮ್ಮ ಮನುಷ್ಯ. ಸೊ ಪಾರ್ಟ್ 2 ವ್ಲಾಗ್ಗೆ ಎಲ್ಲರಿಗೂ ಸ್ವಾಗತ. ಸೊ ಹಳೆ ವಿಡಿಯೋದಲ್ಲಿ ಹೇಳ್ದಂಗೆ ಈ ವಿಡಿಯೋದಲ್ಲಿ ನಾವು ಡೋರ್ನಳ್ಳಿಯ ಹಿಸ್ಟ್ರಿ ಬಗ್ಗೆ ಮಾತಾಡೋಣ. ಸೊ ಸೆಂಟ್ ಆಂಟೋನೀಸ್ ಬೆಸಿಲಿಕಾ ಚರ್ಚ್, ಡೋರ್ನಳ್ಳಿ, ಕರ್ನಾಟಕ. ಸೊ ಹಾಗಿದ್ರೆ ಬನ್ನಿ ತಡ ಮಾಡಿದೆ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಈ ಒಂದು ಚರ್ಚಿನ ಇದ್ರದ್ದು ಗೊತ್ತಾದರೆ, ಒಂದು ಹಿಸ್ಟ್ರಿ ಗೊತ್ತಾಯಿದ್ರೆ ಇನ್ನು ಮುಂದೆ ಏನಾಯ್ತು ಅಂತ ನೀವೇ ಕೇಳ್ತಾ ಇರ್ಬೋದು. ಸೊ ಈ ಚರ್ಚಿಗೆ ಯಾವುದೇ ಒಂದು ಭೇದ ಭಾವ ಏನೂ ಇಲ್ಲ ಗುರು. ಸೊ ಎಲ್ಲ ರಿಲಿಜನ್ ಅವರು ಬರ್ತಾರೆ, ಸೊ ಎಲ್ಲರೂ ಪ್ರೇಯರ್ ಮಾಡ್ತಾರೆ. ಸೊ ಓಕೆನಾ, ಬನ್ನಿ ಆಗಿದ್ರೆ ಈ ಒಂದು ಸ್ಟೋರಿನ ಕಂಟಿನ್ಯೂ ಮಾಡೋಣ. ಸೊ ಈ ಒಂದು ನಮ್ಮ ಸೆಂಟ್ ಆಂಟೋನೀಸ್ ಅವರ ಒಂದು ಸುರ್ಪ ಇದೆ, ಒಂದು ಸ್ಟ್ಯಾಚು ಇದೆ. ಸೊ ಅದು ಏನಾಗುತ್ತೆ, ಪ್ರತಿ ವರ್ಷ ನಮ್ಮ ರೈತರೆಲ್ಲ ಏನು ಮಾಡ್ತಾರೆ, ಒಳ ಬೆತ್ತನೆ ಮಾಡೋಕ್ಕೆ ಹೋಗ್ತಾರೆ. ಅಲ್ಲಿ ಒಬ್ಬ ರೈತರಿಗೆ ಪಾಂಡು ಅಂತ ಅವರು. ಸೊ ಅವರು ಬಂದು ಏನು ಮಾಡ್ತಾರೆ, ಹೊಲ ಬೆತ್ತನೆ ಮಾಡುವಾಗ ಅವ್ರಿಗೆ ಒಂದು ಸುರ್ಪ ಸಿಗುತ್ತೆ. ಅದು ಯಾರ್ದಪ್ಪ ಅಂದರೆ ಸೆಂಟ್ ಆಂಟೋನೀಸ್ ಅವ್ರದ್ದೇ ಗುರು. ಸೊ ಓಕೆನಾ, ಅವ್ರದ್ದು ಒಂದು ಸುರ್ಪ ಸಿಗುತ್ತೆ. ಸೊ ಆ ಸುರ್ಪ ಏನಾಗಿತ್ತು, ಅರೌಂಡ್ 200 ಇಯರ್ಸ್ಗೂ, ಅದು 200 ವರ್ಷ ಆಗೋಗಿತ್ತು ಅದಕ್ಕೆ. ಸೊ ಏನಾಗಿತ್ತು ಅಂದರೆ ಒಂದು ಕೈ ಮಿಸ್ ಇತ್ತು, ಬಟ್ ಗುಡ್ ಕಂಡೀಷನಲ್ಲೇ ಇತ್ತು. ಸೊ 1/2 feet ಟಾಲ್ ಇತ್ತು ಗುರು, ಆಯಿತಾ. ಅದು ಒಂದು 1/2 feet ಟಾಲ್. ಇವಾಗ ನೋಡ್ತಾ ಇದ್ದೀರಲ್ಲ, ಅದೇ ಆ ಒಂದು ಸುರ್ಪ ಅವರಿಗೆ ಸಿಕ್ಕಿದ್ದು. ಸೊ ಇದೆಲ್ಲ ಆಗ್ತಾ ಅದ್ರ ಒಂದೇ ಒಂದು ಕೈ ಮಾತ್ರ ಮಿಸ್ ಇತ್ತು, ಓಕೆನಾ, ಮಿಸ್ಸಿಂಗ್ ಇತ್ತು. ಸೊ ಅದಾದಮೇಲೆ ಇವ್ರಿಗೆ ಇದೆಲ್ಲ ಗೊತ್ತಾಯಿತು, ಇದು ಸೆಂಟ್ ಆಂಟೋನಿಯಸ್ ಅವರ ಒಂದು ಸ್ಟ್ಯಾಚು ಅಂತ ಗೊತ್ತಾದಾದಮೇಲೆ ಅವರು ಏನು ಮಾಡಿದ್ರು, ಒಂದು ಸಣ್ಣದಾದಂತಹ ಗುಡಿಯನ್ನು ಕಟ್ಟಿದ್ರು, ಅಂದರೆ ಚರ್ಚ್ ಟೈಪ್ ಒಂದು ಕಟ್ಟಿದ್ರು. ಅದಾದಮೇಲೆ ಏನು ಮಾಡಿದ್ರು, ಇನ್ನೂ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂತ ಏನು ಮಾಡಿದ್ರು, 19th century, ಮಿಡ್ 19th centuryಯಲ್ಲಿ ಈ ಒಂದು ಚರ್ಚ್ನ ಸ್ವಲ್ಪ ದೊಡ್ಡದಾದಂಥ ಒಂದು ಇದರಲ್ಲಿ ಕಟ್ಟಿದ್ರು. ಆಮೇಲೆ ಇನ್ನೂ ಸ್ವಲ್ಪ ದೊಡ್ಡದಾಗಿ ಕಟ್ಟೋಣ, ಇನ್ನೂ ಬೇರೆ ಚರ್ಚ್ ಕಟ್ಟೋಣ, ಇನ್ನೂ ಸ್ವಲ್ಪ ದೊಡ್ಡದಾಗಿ ಅಂತ ಅಂದಾಗ 1920 ಅವರು ಒಂದು ಸಣ್ಣದಾದಂತಹ ಪ್ಯಾರಿಷ್ ಪ್ರೀಸ್ಟ್ ಆದಂತಹ ರೆವರೆಂಡ್ ಎಸ್ ಡಿಲ್ ಸಿವಲೋ ಅವರು ಆ ಒಂದು ಚರ್ಚ್ನ ಕಟ್ಟಗೆ ಪ್ರಾರಂಭಿಸಿದ್ರು. ಸೊ ನೋಡ್ತಾ ಇದ್ದೀರಲ್ಲ, ಇದೇ ಆ ಒಂದು ಚರ್ಚ್, ಸೆಂಟ್ ಆಂಟೋನೀಸ್ ಬೆಸಿಲಿಕಾ ಚರ್ಚ್. ಸೊ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಈ ಒಂದು ಚರ್ಚ್ಗೆ ಬರಬೇಕಂದ್ರೆ, ಸೊ ಹೋಗಿ ಚೆಕ್ಔಟ್ ಮಾಡ್ಬೋದು. ಸೊ ಮೊದಲೇ ಹೇಳ್ದಂಗೆ ಯಾವುದೇ ಒಂದು ಭೇದ ಭಾವ ಇಲ್ದಿರುವಂಥ ಈ ಒಂದು ಚರ್ಚ್ ಇದು. ಸೊ ಎಲ್ಲ ರಿಲಿಜನ್ ಅವರು ಬರ್ತಾರೆ, ನಿಮ್ಮ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡುವಂಥ ಜಾಗ ಇದು. ಸೊ ನಾವು ಎಷ್ಟು ಬಿಸಿಲಲ್ಲಿ ಇರ್ತೀವಿ, ಕೆಲಸ ಮಾಡಿ ಸುಸ್ತಾಗ್ಬಿಟ್ಟಿರುತ್ತೆ. ಸೊ ಒಂದು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಜಾಗ ಬೇಕಪ್ಪ ಅಂದರೆ ಈ ಒಂದು ಚರ್ಚ್ ನಿಮಗೆ ಒಳ್ಳೆಯದಾದಂಥ ಒಂದು ಜಾಗ. ಸೊ ನಿಮಗೆ ಪೀಸ್ಫುಲ್ಲಾಗಿ ಇರ್ತೀರಾ. ಸೊ ನಿಮ್ಮ ಈ ಒಂದು ಚರ್ಚಿಗೆ ಬಂದವರೆಲ್ಲ ಏನೇ ಒಂದು ಹರಕೆ ಹೊತ್ಕೊಂಡ್ರು ಅದು ನೆರವೇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಸೊ ಓಕೆನಾ, ಇದೇ ಈ ಒಂದು ಚರ್ಚಿನ ಪವಾಡ. ಸೊ ಬನ್ನಿ ಬ್ಯಾಕ್ ಟು ದ ಸ್ಟೋರಿ. ಸೊ ಅದಾದಮೇಲೆ ಮತ್ತೆ ರೀಬಿಲ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ 1920 ರೀಬಿಲ್ಟ್ ಮಾಡಾದ್ಮೇಲೆ ಸೊ ಸ್ವಲ್ಪ ಕ್ರ್ಯಾಕ್ಸ್ಗಳಿತ್ತು. ಮತ್ತೆ ಏನು ಮಾಡಿದ್ರು, ರೀಬಿಲ್ಟ್ ಮಾಡೋಕ್ಕೆ ಡ್ಯಾಮೇಜ್ ಇರುವಾಗೆಲ್ಲ ಆ ಡ್ಯಾಮೇಜ್ಗೆಲ್ಲ ಸ್ವಲ್ಪ ಕ್ಲೀನಾಗಿ ಮಾಡೋ ಥರ ಆಗಿರ್ಬೋದು. ಸೊ ಇವಾಗ ಏನಿದೆ ಅದು ಡ್ಯಾಮೇಜಿಂಗೆಲ್ಲ ಕ್ಲೀನ್ ಮಾಡಿದ್ರು. ಆಮೇಲೆ ಮಿನೋರ್ ಇನ್ 2019 ಸೆಂಟ್ ಆಂಟೋನಿ ಶೈನ್ ಇನ್ ಡೋರ್ನಳ್ಳಿ ವಾಸ್ ಗಿವನ್ ದ ಟೈಟಲ್ ಆಫ್ ಮಿನೋರ್ ಬೆಸಿಲಿಕಾ ಅಂತ ಒಂದು ಟೈಟಲ್ ಬಂತು ಗುರು. ಸೊ ಇದು ಈ ಒಂದು ಚರ್ಚಿನ ಹಿಸ್ಟ್ರಿ. ಸೊ ನಾನು ಹೇಳ್ದಂಗೆ ಮೊದಲೇ ಎಂಥ ಒಂದು ಚರ್ಚ್ ಅಂದರೆ ತುಂಬ ಪೀಸ್ಫುಲ್ ಆದ ಚರ್ಚ್ ಇದು. ಸೊ ನೀವೇನೇ ಒಂದು ಬಂದು ಬೇಡ್ಕೊಳ್ಬೋದು. ಸೊ ಎಲ್ಲ ಒಂದು ಈ ಒಂದು ಚರ್ಚಲ್ಲಿ ನಡೆಯುತ್ತೆ. ಸೊ ಅಲ್ಲಿ ಸಿಕ್ಕಿರೋದು ನೋಡಿ, ಆ ಪಾಂಡು ಅನ್ನೋರ್ಗೂ ಕೂಡ, ಅವರು ಕೂಡ ಯಾರಪ್ಪ ಅಂದರೆ ಹಿಂದೂಸೇ ಅವರು. ಸೊ ಅವ್ರಿಗೆ ಈ ಒಂದು ಸ್ಟ್ಯಾಚು ಸಿಕ್ಕಿರೋದು. ಆಮೇಲೆ ಇದು ಏನು ಭೇದ ಭಾವ ಇಲ್ಲ ಗುರು, ಮುಸ್ಲಿಮು, ಹಿಂದೂ, ಕ್ರಿಶ್ಚಿಯನ್ ಏನೂ ಇಲ್ಲ. ಇಲ್ಲಿ ಎಲ್ಲರೂ ಬರ್ತಾರೆ, ಎಲ್ಲರೂ ಈ ಒಂದು ಚರ್ಚಿನ ಮಾಸ್ ಅಟೆಂಡ್ ಆಗಿರ್ಬೋದು. ಸೊ ಇಲ್ಲಿ ನಮಗೇನಂದರೆ ಕ್ಯಾಥಲಿಕ್ಸ್ ಅವ್ರಿಗೆಲ್ಲ ಸೊ ಟ್ಯೂಸ್ಡೇ ಒಂದು ಸಂತ ಆಂಟೋನಿ ಅವರ ದಿನ ಅಂತ ನಾವು ಆಚರಿಸ್ತೀವಿ. ಪ್ರತಿ ಟ್ಯೂಸ್ಡೇ ಇಲ್ಲಿ ಒಂದು ಹೋಲಿ ಮಾಸ್ ನಡೆಯುತ್ತೆ, ಓಕೆನಾ. ಸೊ ನಿಮಗೆ ಟೈಮಿಂಗ್ಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಸೊ ನೋಡ್ತಾ ಇರ್ಬೋದು ಅಲ್ಲಿ ಹೆಂಗೆ ಸಿಕ್ತು ಅಂತ ನಿಮಗೆ ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಗಾಯ್ಸ್, ಸೊ ಇದೇ ಆ ಒಂದು ಸುರ್ಪ, ಮತ್ತು ಅಲ್ಲಿ ಹಿಸ್ಟ್ರಿ ಕೂಡ ಹಾಕಿದ್ದಾರೆ. ಸೊ ಇವಾಗ ಇದು ಯಾವಾಗ ಸಿಕ್ತು ಮತ್ತು ಹೆಂಗೆ ಸಿಕ್ತು ಅಂತ. ಸೊ ನಾನು ಹೇಳ್ದಂಗೆ ಅಲ್ಲಿ ಹಿಸ್ಟ್ರಿ ಕೂಡ ಇದೆ. ಸೊ ಹೋಗಿ ಅದನ್ನು ನೀವು ಗೋತ್ರು ಆಗಿ ಗೈಸ್. ಸೊ ಇವಾಗೇನು ನೀವು ನೋಡ್ತಾ ಇದ್ದೀರಾ, ಸೊ ಇಲ್ಲಿ ಬಂದು ಎಲ್ಲರೂ ಅವರ ಬೇಡಿಕೆಯನ್ನು ಅರ್ಪಿಸಿ
ಸೊ ಇಲ್ಲಿ ಬಂದು ಅವರು ಕ್ಯಾಂಡ್ ಹಚ್ಚುವಂಥ ಇದು. ಸೊ ಇಲ್ಲೇನು ನೋಡ್ತಾ ಇದ್ದಾರೆ, ಅಂತೋಣಿಯವರ ಸುರುಪ ಕೂಡ ಇದೆ ಇಲ್ಲಿ. ಸೊ ಅಂತೋಣಿಯವರು ಯೇಸು ಬಾಲರನ್ನು ಎತ್ಕೊಂಡಿದ್ದಾರೆ. ಸೊ ಅಲ್ಲಿ ಬಂದು ಎಲ್ಲರೂ ಕ್ಯಾಂಡ್ ಹಚ್ತಾರೆ, ಅವ್ರು ಏನು ಬೇಡ್ಕೊಂಡಿರ್ತಾರೆ ಅದೆಲ್ಲ ನೆರವೇರುತ್ತೆ ಅಂತ. ಸೊ ಈ ಕಡೆ ಬಂದರೆ ನೀವು ಇಲ್ಲಿ ನಿಮಗೆ ಒಂದು ಮ್ಯೂಸಿಯಂ ನೋಡ್ಬೋದು, ಅದು ಹೇಗೆ ಸಿಕ್ತ ಅಂತ ಹೇಳ್ತಾರಲ್ಲ, ಸೊ ಅದನ್ನು ನಿಮಗೆ ಮ್ಯೂಸಿಯಂ ಟೈಪಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡಿ, ಇದು ನಿಮ್ಗೆ ಇನ್ನೂ ಚೆನ್ನಾಗಿದೆ. ಸೊ ಗೋ ಥ್ರೂ ಇಟ್ ಗೈಸ್. ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಮುಂದಿನ ಒಂದು ವ್ಲಾಗಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲ ಟೇಕ್ ಕೇರ್.